ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆರ್ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೇಲಿ ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೀನಿ. ನುಗ್ಗೆ ಸೊಪ್ಪು ಪಲ್ಯ ಮಾಡೋಣ ಅಂತಂದ್ಬಿಟ್ಟು. ಏನಂತಂದರೆ, ನಾನು ನುಗ್ಗೆ ಸೊಪ್ಪಿನ ಬಗ್ಗೆ ಮೊದಲೇ ಫಸ್ಟು ವಿಡಿಯೋಸಲ್ಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದರಿಂದ ಎಷ್ಟೆಲ್ಲ ಒಂದು ಅನುಕೂಲತೆಗಳಿದೆ ಅಂತ. ನುಗ್ಗೆ ಸೊಪ್ಪು ಅಂದರೆ ಒಂದು ರೀತಿ ಮನುಷ್ಯನ ಆರೋಗ್ಯದಲ್ಲಿ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ತುಂಬ ಪ್ರತಿಯೊಂದಕ್ಕೂ, ರಕ್ತಹೀನತೆ ಇರ್ಬೋದು, ರೋಗ ನಿರೋಧಕ ಶಕ್ತಿ ಇರ್ಬೋದು, ಪ್ರತಿಯೊಂದಕ್ಕೂ ಇದು ತುಂಬಾ ಒಂದು ರಾಮಬಾಣ ಅನ್ನೋ ರೀತಿ ಕೆಲಸ ಮಾಡುತ್ತೆ. ಅದರಲ್ಲೂ ಈ ಕೋಲ್ಡ್ ವೆದರಲ್ಲಿ ಶೀತ ಆಗುವಂಥವ್ರಿಗೆ ಈ ನುಗ್ಗೆ ಸೊಪ್ಪನ್ನು ಕೊಟ್ಟರೆ ಇನ್ನೂ ತುಂಬಾ ಒಳ್ಳೆಯದು. ಅಂದರೆ ನಾನು ಕೂಡ ಇವತ್ತು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ವಾರದಿಂದ ಮಳೆ ಬಿಡ್ದೇ ತುಮಕೂರಲ್ಲಿ ಬೀಳ್ತಾನೆ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಮನೆಯಲ್ಲಿ ಫುಲ್ ಕೋಲ್ಡ್ ಆಗಿದೆ. ಎಲ್ಲ ಕೊಸ ಮೊಸ ಅಂತ ಇದ್ದಾರೆ. ಶೀತ, ಕೆಮ್ಮು, ನೆಗಡಿ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿ, ಅಂದರೆ ಬಸ್ಸಾರು ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ನೋಡೋಣ ಹೇಗೆ ಮಾಡೋದು ನುಗ್ಗೆ ಸೊಪ್ಪಿನ ಸಾಂಬಾರು ಅಂತ. ಫ್ರೆಂಡ್ಸ್, ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ ನೀರಲ್ಲಿ. ಸೊ ಅದನ್ನು ಕೂಡ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಏನೂ ತೊಳೆಯೋ ಹೋಗಿರಲ್ಲ. ನುಗ್ಗೆ ಸೊಪ್ಪು ಮರದ ಮೇಲೆ ಬೆಳೆಯೋದಲ್ವ, ಹಾಗಾಗಿ ಸ್ವಲ್ಪ ಒಂದು ಸಾರಿ ತೊಳ್ಕೊಂಡ್ರೆ ಸಾಕು. ಹಾಗೆ 2 ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಚಮಚಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೇಯಲಿಕ್ಕೆ ಒಂದು 2 ಚಮಚಷ್ಟು, ಜಾಸ್ತಿ ನೀರು ಬೇಕು ಅಂತ ಏನಿಲ್ಲ. ಒಂದು 2 ಚಮಚಷ್ಟು ನೀರು ಹಾಕಿದ್ರೆ ಸಾಕು. ಸೊಪ್ಪು ಬೇಳೆ ಕೂಡ 2 ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಕುಕ್ಕರನ್ನು ಕ್ಲೋಸ್ ಮಾಡಿ ಈಗ ಬೇಯಲಿಕ್ಕಿಟ್ಟಿದ್ದೀನಿ. ಸ್ವಲ್ಪ 4 ಈರುಳ್ಳಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಬಿಡಿಸ್ಕೊಂಡು ಮತ್ತು ಇದನ್ನು ಪಲ್ಯಕ್ಕೆ ಮತ್ತು ಖಾರಕ್ಕೆ ಎರಡಕ್ಕೂ ಸಣ್ಣದಾಗಿ ಮತ್ತು ಉದ್ದನದಾಗಿ ಹಚ್ಕೊಳ್ತೀನಿ. ಫ್ರೆಂಡ್ಸ್, ಈಗ ವಿಸಲ್ ಹೋಗಿದೆ, ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪು ಬೆಂದಿದೆ. ಈಗ ಇದನ್ನು ಬಸ್ಕೋಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು, ರೀತಿಯಾದ ಪಾತ್ರೆ ತೊಗೊಂಡು ನೀರನ್ನು ಇಡಿಸ್ಕೊತೀನಿ. ಸೊಪ್ಪು ಬೇಳೆನ ಒಂದು ಇದಕ್ಕಾಕಿ ನೀರು ಇಳಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡಬೇಕು ಸೊಪ್ಪನ್ನು. ಇದರಲ್ಲಿ ಬೇಯಲಿಕ್ಕೆ ಹಾಕಿರೋಂತಹ ಟೊಮೆಟೋನ ನಾವು ಸೈಡಿಗೆ ತೊಗೋಬೇಕು. ಇದನ್ನು ಖಾರಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು. ಹಾಗೆ ಇದರಲ್ಲಿ ಸ್ವಲ್ಪ ಸೊಪ್ಪನ್ನು ಕೂಡ ನಾನು ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಸೊಪ್ಪನ್ನು ಕೂಡ ಸ್ವಲ್ಪ ಸೈಡಿಗೆ, ಸೊಪ್ಪು ಬೇಳೆ ಎರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರಕ್ಕೆ ಸಪ್ರೇಟ್ ಇಟ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ರೆಡಿಯಾಗಿದೆ. ಈರುಳ್ಳಿ ಸ್ವಲ್ಪ ಇನ್ನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಕೂಡ, ಹಾಗೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಫಸ್ಟು ಒಗ್ಗರಣೆ ಮಾಡ್ಕೋಬೇಕು ನಾವು ಈರುಳ್ಳಿನ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಮೇತ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸಾಕು ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಬಸ್ ಸಾಂಬಾರಿಗೆ ಹಾಕುವಂತಹ, ಅಂದರೆ ಖಾರಕ್ಕೆ ಹಾಕುವಂತಹ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊತೀನಿ. ಅಂದರೆ ಒಂದು ಹಿಡಿಯಷ್ಟು ಹಾಕ್ಕೊಳ್ತೀನಿ. ಇನ್ನು ಸ್ವಲ್ಪ ಉಳಿದಿರೋದು ಪಲ್ಯಕ್ಕೆ ತಿಳ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಹುಣಸೆ ಹಣ್ಣು ಒಂದು ಬೆಟ್ಟದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಹುಣಸೆ ಹಣ್ಣು ಕೂಡ ನಾನು ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಏನಿದೆಯೋ ಎಲ್ಲ ತಣ್ಣಗಾಗಿದೆ. ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತಿಳ್ಕೊಂಡಿರುವಂತಹ ಸೊಪ್ಪು, ಅಂದರೆ ಬೇಯಿಸಿ ಇಟ್ಕೊಂಡಿದ್ದ ಆಮೇಲೆ ಟೊಮೆಟೊ ಒಂದು ಸ್ವಲ್ಪ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಖಾರಕ್ಕೆ ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ಗೆ. ಬೇಯಿಸಿರೋ ನೀರಲ್ಲೇ ನಾವು ಖಾರನ ರುಬ್ಕೊಳ್ಬೇಕು, ಬೇರೆ ನೀರನ್ನ ಯೂಸ್ ಮಾಡಬಾರ್ದು. ಬೇರೆ ನೀರು ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಬೇಯಿಸಿಟ್ಕೊಂಡಿರೋ ನೀರು ಏನಿದೆ ಆ ನೀರನ್ನು ನಾವು ಖಾರಕ್ಕೆ ಯೂಸ್ ಮಾಡಬೇಕು. ಅದು ತಣ್ಣಗಾದ ನಂತರ ನಾವು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಈಗ ಖಾರ ರೆಡಿಯಾಗಿದೆ. ಈ ಖಾರನ ನಾವು ಬೇಯಿಸಿಟ್ಕೊಂಡಿರೋ ನೀರಲ್ಲಿ ಅಂದರೆ ನೀರಿಗೆ ಹಾಕಬೇಕಾಗುತ್ತೆ. ಬೇಯಿಸಿರೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರನ್ನ. ಹಾಗೆ ಪಕ್ಕದಲ್ಲಿ ಪಲ್ಯಕ್ಕೆ ಕೂಡ ಇಟ್ಕೊಳ್ತೀನಿ. ಬಾಣಲಿನ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆಗೆ ಈಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಕರಿಬೇವಿನ ಎಲೆ ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಸಣ್ಣದಾಗಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದು ಈರುಳ್ಳಿ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀಟಾಗಿ. ಫ್ರೆಂಡ್ಸ್, ಈ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಈ ಕಡೆ ಈರುಳ್ಳಿ ನೀಟಾಗಿ ಫ್ರೈ ಆಗ್ತಾ ಇದೆ ಪಲ್ಯಕ್ಕೆ. ಫ್ರೆಂಡ್ಸ್, ಇದು ನೋಡಿ, ಸಾಂಬಾರಿಗೆ ನೀವು ಮೊದಲೇ ಸೊಪ್ಪು ಹಾಕುವಾಗಲೇ ಉಪ್ಪು ಹಾಕ್ಕೊಂಡಿರ್ತೀರ, ಅದೇ ನೀರೇ ಅಲ್ವಾ. ಹಾಗಾಗಿ ಟೇಸ್ಟ್ ನೋಡಿಕೊಂಡು ನೀವು ಇನ್ನೂ ಉಪ್ಪು ಬೇಕು ಅನ್ನೋಂಗಿದ್ರೆ ಉಪ್ಪು ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಗಾಗಿ. ನೋಡಿ, ಈಗ ಇದಕ್ಕೆ ನಾನು ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಸೊಪ್ಪಲ್ಲಿ ನೀಟಾಗಿ ನೀರನ್ನು ಹಿಂಡ್ಕೊಬೇಕು, ಹಿಂಡ್ಕೊಂಡ್ರೆ ಚೆನ್ನಾಗಿ ಬರೋದು ಪಲ್ಯ. ನೀಟಾಗಿ ನೀರನ್ನು ಹಿಂಡ್ಕೊಂಡು ಆ ನೀರನ್ನು ಸಾಂಬಾರಿಗೆ ಹಾಕ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಎತ್ತಿಟ್ಕೊಂಡಿದ್ದಲ್ಲ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಪಲ್ಯ ರೆಡಿ ಆಗಿದೆ. ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದೇನಿದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದಾರೆ ಏನು ಅಂತ ಅಂದ್ಕೋಬೇಡಿ. ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಎಣ್ಣೆ ತಿಂಡಿ ಎಲ್ಲ ಕರೆದಿದ್ವಲ್ಲ, ಸೊ ಆ ಎಣ್ಣೆ ಹಾಗೆ ಮಿಕ್ಕಿದೆ. ಎಣ್ಣೆನ ಯಾರೂ ಚೆಲ್ಲೋದಿಲ್ವಲ್ಲ, ಸೊ ಹಾಗಾಗಿ ನಾನು ಅದೇ ಎಣ್ಣೆನೇ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಹಾಕಿದ್ದೀನಿ. ಈಗ ಸ್ವಲ್ಪ ಒಗ್ಗರಣೆಗೆ ಬೇವಿನ ಸೊಪ್ಪು ಕೂಡ. ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆನ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಪಲ್ಯ ಹಾಗೂ ಸಾಂಬಾರು ರೆಡಿಯಾಗಿದೆ. ಆಹಾ, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಬಸ್ಸಾರು, ಮುದ್ದೆ, ಸೊಪ್ಪು ಸಖತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ, ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ.